ಶಂಕರಾಚಾರ್ಯರು ಧರ್ಮ ಕಾರ್ಯಕ್ಕಾಗಿ ಊರೂರ ತಿರುಗಾಡ್ತಾ ಇದ್ದರು. ಒಬ್ಬರು ಮನೆಗೆ ಬಂದಾಗೆ ಅವರು ತೀರಾ ಕಡುಬಡವರು. ಅವ್ರು ಬಂದು ಅಮ್ಮ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಿದರು. ಕೇಳಿದಾಗೆ ಅವರಲ್ಲಿ ಮನೆಯಲ್ಲಿ ತಿನ್ನಲಿಕ್ಕೆ ಏನೂ ಇರಲಿಲ್ಲ. ಒಂದು ಅನ್ನದಗಳನ್ನು ಮನೆಯಲ್ಲಿ ಇರಲಿಲ್ಲ. ಗಂಡ ಹೊರಗಡೆ ಹೋಗಿದ್ದ, ಸ್ವಾಮಿ ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಅವರು. ಹೇಳಿದಾಗೆ ಶಂಕರಾಚಾರ್ಯರು ನೋಡ್ತಾರೆ, ಅಂತರ್ಯಾಮಿಗೆ ನೋಡಿದಾಗೆ ಪೂರ್ವಜನ್ಮದಲ್ಲಿ ಏನು ಕೊಟ್ಟಿರಲಿಲ್ಲ, ಯಾರಿಗೂ ಏನೇನು ದಾನ ಮಾಡಿರಂಗಿಲ್ಲ ಅವರು. ಹಾಗಾಗಿ ನಾನು ಹಿಂಗೆ ಕೊಡಬೇಕು, ಏನೂ ಇಲ್ಲ ಇವರಿಗೆ ಅಂತ ಅಂದ್ಕೊಂಡು ಶಂಕರಾಚಾರ್ಯರು ಹೇಳ್ತಾರೆ, ಅಮ್ಮ ಮನೆಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಒಣಗಿನ ನೆಲ್ಲಿಕಾಯಿ ಇದೆ ಸ್ವಾಮಿ ಅಂತ ಹೇಳ್ತಾರೆ. ಅದೇ ಕೊಟ್ಟಿರಮ್ಮ ನನಗೆ ದಾನವಾಗಿ ನೀನು ಅಂತ ಹೇಳ್ತಾರೆ. ಆವಾಗ ಆ ನೆಲ್ಲಿಕಾಯಿ ಕೊಟ್ಟಾಗೆ ಈ ಸ್ತೋತ್ರವನ್ನು ಶಂಕರಾಚಾರ್ಯರು ಓದ್ತಾರೆ. ಅದು ಯಾವ ಸ್ತೋತ್ರ ಅಂತ ಹೇಳಿದರೆ, ಅಂಗಂ ಹರೇ ಪುಲಕಭೂಷಣಮಾಶ್ರಿಯಂತೆ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಂ ಅಂಗೀಕೃತ ಅಖಿಲ ವಿಭೂತಿರಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯ ಮುಗ್ಧಾ ಮುಹುರ್ವಿದಧತೆ ವದನೇ ಮುರಾರೆ ಪ್ರೇಮತ್ರ ಪ್ರಾಣಿ ಪ್ರಣೀತ ಗತಾಗತಾನೆ ಮಾಲಾದೃಶೋರ್ಮಧುಕರೀವ ಮಹೋತ್ಪಲೇಯ ಸಾಮೇ ಶ್ರಿಯಂ ದಿಶತು ಸಾಗರ ಸಂಭವಾಯ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು. ಲಾಸ್ಟ್ನಲ್ಲಿ ಸ್ತುವಂತಿಯೇ ಸ್ತುತಿಭಿರನೀಹರನ್ಮಯೀಂ ತ್ರಯೀಮಯೀಂ ತ್ರಿಭುವನ ಮಾತರಂ ರಮಾಂ ಗುಣಾಧಿಕ ಗುರುತರ ಭಾಗ್ಯ ಭಾಗಿನಃ ಭವಂತಿ ತೇ ಭುವಿ ಬುಧ ಭಾವಿತಾಶಯ ಅಂತ ಹೇಳಿಬಿಟ್ಟು ಇದು 24 ಸ್ಟ್ರಾಂಜಸ್ ಇದೆ, ಬುಕ್ನಲ್ಲಿರುತ್ತೆ, ಎಲ್ಲ ಭಕ್ತಿ ಬುಕ್ನಲ್ಲಿ ಸಿಗುತ್ತೆ. ಇದು ದಿನಾಲು ಓದೋದ್ರಲ್ಲಿಂದ ಬಡತನ ನಿವಾರಣೆ ಕಂಪಲ್ಸರಿ ಆಗುತ್ತೆ, ನಮಗೆ ಅನುಕೂಲಕ್ಕೆ ದುಡ್ಡು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.